ಹೊಸಪೇಟೆಗೂ ಸಮೀಪ ಕೆ ನಿಡುಂಗನೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ 94 ಏಕರ್ಸು ಲ್ಯಾಂಡ್ ಕನ್ವರ್ಷನ್ ಮಾಡಿ ಗೌರ್ಮೆಂಟ್ ಹೌಸಿಂಗ್ ಸ್ಕ್ಯಾಮ್ ಅಂತ ಹೌಸಿಂಗ್ ಬೋರ್ಡ್ ಅಂತ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಕ್ಲಿಯರ್ ಮಾಡ್ತಾರೆ. ಅಲ್ಲಿ ಆ ಪ್ರಾಜೆಕ್ಟ್ ಆದರೆ ಇನ್ನೊಂದು 8,000 ಜನರು ಅಲ್ಲಿ ಬರ್ಬೋದು. ಮಡಿಕೇರಿಗೆ ಇವಾಗಲೇ ನೀರಿನ ಸಮಸ್ಯೆ ಇದೆ. ಈಗ ಅವ್ರಿಗೆ ನೀರು ಎಲ್ಲಿಂದ ಕೊಡ್ತೀವಿ? ಒಂದು ಅವ್ರಿಗೆ ಕೊಡಬೇಕು ಅಂತಂದರೆ ಮಡಿಕೇರಿಗೆ ಕೊಡಬೇಕು. ಮತ್ತು ಇನ್ನೊಂದು ಅದು ಲ್ಯಾಂಡ್ಸ್ಲೈಡ್ ಬಂದಿದೆ. ಸೊ ನಾವು ಅದನ್ನು ವಿರೋಧಿಸ್ತೀವಿ. ನಾವು ಗೌರ್ಮೆಂಟ್ ಹತ್ರ ಹೋಗ್ತೀವಿ. ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಲೇಬೇಕು. ಮತ್ತು ಪೊನ್ನಂಪೇಟ್ನ ಪೊನ್ನಂಪೇಟ್ ಒಂದು ಗ್ರಾಮ ಗೋಣಿಕೊಪ್ಪದ ಸಮೀಪ ಕೆಲವರಿಗೆ ಗೊತ್ತಿರ್ಬೋದು. ಅದನ್ನು ಟೌನ್ ಪಂಚಾಯತ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಅದರದ್ದು ಸುತ್ತಮುತ್ತ ಎಷ್ಟು ಗ್ರಾಮ ಬರ್ತದೆ ಅದೆಲ್ಲ ಟೌನ್ ಪಂಚಾಯತ್ ಆದರೆ ನಮ್ಮ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ 64 ಅಪ್ಲೈ ಆಗೋದಿಲ್ಲ. ಅಲ್ಲಿ ಲ್ಯಾಂಡ್ ಕನ್ವರ್ಷನ್ ಮಾಡ್ಬೋದು. ಸೊ ಒಂದು ದೊಡ್ಡ ಇಫೆಕ್ಟ್ ಸೌತ್ ಮಾಡೋದು ಹೋಗ್ಬಿಡ್ತಾರೆ. ಹೊರಗಡೆ ಬಂದು ಅದೆಲ್ಲ ಲೇಔಟು ರಿಸಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅದಾದಮೇಲೆ ಗೋಣಿಕೊಪ್ಪದಲ್ಲಿ ಸಹ ಅದು ಟೌನ್ ಪಂಚಾಯತ್ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಇತ್ತು. ಸೊ ಗೋಣಿಕೊಪ್ಪ ಮತ್ತು ಪೊನ್ನಂಪೇಟ್ ಟೌನ್ ಪಂಚಾಯತ್ ಆಗಿಬಿಟ್ರೆ ಸೌತ್ ಕೊಡಗು ಗಾನ್. ಅಲ್ಲಿ ಮಡಿಕೇರಿ ಸೋಮವಾರಪೇಟೆ ಕುಶಾಲನಗರ ಟೌನ್ ಪಂಚಾಯತ್ ಕೊಡಗು ಹೋಯ್ತು, ಕಾವೇರಿ ನದಿ ಹೋಯ್ತು. ಮತ್ತು ಬೆಂಗಳೂರಿಗೆ ಏನು ಮಾಡಬೇಕು, ಮಂಡ್ಯವ್ರ ರೈತರಿಗೆ ಏನು ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಭಾಳ ಹೆಚ್ಚಾಗಿದೆ. ಅದು ವಿಪರೀತ ಆಗಬೇಕು. ವರ್ಷಕ್ಕೆ ಒಂದು 20 ಜನರು ದಾನ ಹೋಗ್ತಾರೆ. ಇವಾಗ ಒಂದು ತಿಂಗಳ ಮುಂಚೆ ಒಂದು ಲೇಡಿ ವೈಫ್ ಆಫ್ ಒಂದು ವೆರಿ ಸೀನಿಯರ್ IPS ಆಫೀಸರ್ ಇನ್ನು ಕೊಡಗು. ನನಗೆ ಸಹ ಇಲ್ಲಿ ಆನೆ ಬಿಟ್ಟಿದೆ, ಟೈಟಾನಿಯಂ ರಾಡ್ ಇದೆ. ನಾನು ಬಚಾವಾಗಿದ್ದೆ ಯಾವುದು ಗಾಡ್ ಆಫ್ ಕೈಂಡ್ 2020. ಸೊ ಇದು ಮತ್ತು ಅದು ಯಾಕೆ ಇದು ಆಗ್ತಾ ಉಂಟು? 30 ವರ್ಷ ಮುಂಚೆ ಇದು ಇತ್ತಿಲ್ಲ, ಪ್ರಾಬ್ಲಮೇ ಇತ್ತಿಲ್ಲ. ಆನೆನೇ ಕಾಣ್ತಾನೇ ಇಲ್ಲ ನಮ್ಮ ಕಾಪಿಕೋಟಲ್ಲಿ. ಇವಾಗ ಡೈಲಿ ಇವಾಗ ಬೆಳಿಗ್ಗೆ ಆಗಲಿ ಟೈಮಿಂಗೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಸಿಗ್ಬೋದು, ರಾತ್ರಿ 11 ಗಂಟೆಗೆ ಸಿಗ್ಬೋದು, ಮಧ್ಯಾಹ್ನ 11 ಗಂಟೆಗೆ ಸಿಗ್ಬೋದು. ಇನ್ನೊಂದು ಹುಲಿದು ಪ್ರಾಬ್ಲಮ್. ಸೊ ನಾವು ಬರೀ ಇದು ಡಿಪಾರ್ಟ್ಮೆಂಟ್ಗೆ ಆನೆ ಬರಬಾರ್ದು, ಹುಲಿ ಬರಬಾರ್ದು ಇಲ್ಲ. ಅದಕ್ಕೆ ಅದು ಯಾಕೆ ಬಂತು, ಈಗ ಸ್ಥಿತಿ ಏನಾಗಿ ವೈಟ್ ಇಲ್ಲ ಇದು, ಮತ್ತು ಅದನ್ನು ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಶ್ರೀ ಈಶ್ವರ್ ಖಂಡ್ರೆಗೆ ಅಕ್ಟೋಬರ್ 2025 ನಾವು ಲೆಟರ್ ಬರೆದಿದ್ದೀವಿ. ಅದ್ರ ಮೇಲೆ ಅವರು ಆ್ಯಕ್ಷನ್ ಆಗಿಲ್ಲ, ಆ್ಯಕ್ಷನ್ ಆಗಬೇಕು. ಇವಾಗ ಮಾನ್ಯ ಮುಖ್ಯಮಂತ್ರಿ ಫಾರೆಸ್ಟ್ ಮಿನಿಸ್ಟರ್ ಅವರು ಮುಂಚೆ ಪ್ರಸ್ತಾವ ತಗೊಂಡು ಹೋಗ್ತೀವಿ. ಮತ್ತು ಆ ಲೆಟರ್ ನಿಮಗೆಲ್ಲ ಅದ್ರದ್ದು ಕಾಪಿ ನಾವು ಕೊಟ್ಟಿದ್ದೀವಿ. Representing the Wellness Foundation, and now we Bangalore because we are supporting anybody in any movement that is good for Kodagu's land. The reason we are also here is because we need the rules and regulations to fall into place to protect the land. Otherwise, we, the Kodagas, will become like the Parsis of Bombay. Just like Tanu was saying, the way people from Manipur, Nagaland are protecting their land, it is time for the people of Kodagu, not just the Kodagas, to come together and make sure that the land is protected. Once the land is protected, and how it has to be protected is what there is an action plan. Our representatives must take cognizance of what is happening and help along with the people. Every time there doesn't have to be man-animal conflict, there are lots of ways that we can avoid it. Elephants are coming to their estate, not because they've suddenly started liking coffee. They're coming to their estate because there is nothing in the forest. So the people need to bring this awareness to the representatives, because for some reason the representation does not have any awareness. Clearly, otherwise we wouldn't be here doing what we're doing. So it is important through this medium that we let the representatives know that there are lots of issues that Kodagu is facing, and they have to come and do their job of representing the people of Kodagu. The reason we are here is because the voice is not being heard. The next step will have to be to get more people together, because just like children, unless we cry, I guess mother will not feed us. So we are here to build the awareness and make sure that people of Kodagu join this movement, because we need the legal representatives to start representing the people, not being unaware of what's happening. And yes, Kodagu is a small population. I guess we're not relevant, but this land gives a lot to everybody else in Karnataka.
So it is the responsibility not only of people of Kodagu but the entire Western Ghats to take cognizance of what's happening today. Tomorrow is too late. Thank you. Members out here in Bangalore who are migrants from Coorg. I'll cut my speech very short. If there is no Kodagu, there is no Bangalore, which is the capital of Karnataka. This is what people out here in Bangalore should. If you see our preamble on the charter, the first thing that we've actually made a mention is the river Kaveri feeds close to about 8 crore people. That covers almost 3 states, Karnataka, Tamil Nadu and Kerala. So imagine if the catchment area gets into deforestation, land minings, sand minings rather, okay, and get into large, huge, unethical and unplanned and unsanctioned resorts and things like that. There is no forest, there is no rain. This is what we learn in school. So people of Bangalore, Mandya or anybody in Karnataka would have to support us. This is just the beginning. Believe me, if things goes on this way, there will be a big kind of a protest that we are going to certainly take up in the times to come. Thank you. ತುಳಿದುಬಿಟ್ಟು ಸತ್ತೋದು ನಾನು ಜೊತೆಗೆ ಹೋಗಿದ್ದೆ ಮೊನ್ನೆ ಬಾಳೆಯಲ್ಲಿ ಹೋಗ್ಬಿಟ್ಟು ಬಂದ ಹಾಗೆ ತುಂಬ ಗುಳಿಗಳು ಅಟ್ಯಾಕ್ ಆಗ್ತಾ ಇದೆ ಮತ್ತು ತುಂಬ ಹೊರಗಡೆಯಿಂದ ತುಂಬ ಜನರು ಬಂದು ನಮ್ಮಲ್ಲಿ ನೆಲೆಸ್ಬಿಟ್ಟು ನಮಗೆ ನಮ್ಮನ್ನು ಓಡಿಸುವ ಆ ಪರಿಸ್ಥಿತಿ ಬಂದಿದೆ ಈಗ. ನಮಗೆ ಹೊಡೆಯೋದು ಏನಾದ್ರು ಸ್ವಲ್ಪ ನಾವು ಅವರಿಗೆ ಸ್ವಲ್ಪ ಏನಾದರೂ ಕೆಲಸ ಹೇಳಿದರೆ ಸಾಯಂಕಾಲ ಬಂದು ನಮಗೆ ಥ್ರೆಟನ್ ಮಾಡ್ತಿದ್ದಾರೆ. ಆ ಥರ ಪರಿಸ್ಥಿತಿಗಳಿದೆ. ಮತ್ತು ತುಂಬ ಪೊಲ್ಯೂಷನ್, ಡಿಸಿಪ್ಲೈನ್ ಹೋಗ್ತಾ ಇದೆ. ನಮ್ಮ ಕೊಡಗಿನಲ್ಲಿ ಹುಟ್ಟಿ ಬೆಳೆದು ಅವರಿಗೇನೆ ಒಂದು ಫ್ರೀಡಮ್ ಇಲ್ಲದಂಥ ಪರಿಸ್ಥಿತಿ ಇದೆ. ಈಗ ಅದಕ್ಕೆ ಮುಖ್ಯನ ಸರ್ ಅವರು ತುಂಬ ಬಗ್ಗೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ನಮ್ಮ ಅಭಿಪ್ರಾಯ. ಕಾವೇರಿ ರಕ್ಷಣೆ ವೇದಿಕೆ ಪರವಾಗಿ ಮಾಡಿದ್ದೀವಿ. ಮತ್ತು ನಿಖಿಲ್ ಪೊನ್ನಪ್ಪ ಅವರು ಕೂರ್ಗ್ ವೆಲ್ನೆಸ್ ಫೌಂಡೇಶನ್ಗೆ ಸುಮಾರು ಬೆಂಬಲ ಕೊಟ್ಟಿದ್ದಾರೆ. ಇವತ್ತದು ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಅಂದರೆ ಕೊಡಗು ರಕ್ಷಣೆ ಆಗಬೇಕು. ಆದರೆ ಕೊಡಗು ಇವಾಗ ರಕ್ಷಣೆ ಆಗ್ತಾ ಇಲ್ಲ. ಕೊಡಗು ನಿಮಗೆಲ್ಲ ಗೊತ್ತಿದೆ, ಅದು ಭಾಳ ಸಬ್ಜೆಕ್ಟ್ ಇದೆ. ಆದರೆ ಕೊಡಗು ಕಾವೇರಿ ನದಿದು ಜಲನಯನ ಮತ್ತು ಅದು ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು, ತಮಿಳುನಾಡಿನಲ್ಲಿ, ಕೇರಳದಲ್ಲಿ 8 ಕೋಟಿ ಜನರಿಗೆ ನೀರು ಕೊಡ್ತಾರೆ. ಎಷ್ಟೋ ಹಲವಾರು ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್ಗೆ ನೀರು ಕೊಡ್ತಾರೆ. ಕೊಡಗುನ ಸಂರಕ್ಷಣೆ ಮಾಡೋದನ್ನು ಕಾವೇರಿ ನದಿಯಲ್ಲಿ ನೀರು ಭಾಳ ಕಡಿಮೆ ಆಗಿಬಿಟ್ಟು ಬ್ಯಾಂಗ್ಳೂರ್ದು ಜನಗಳಿಗೆ, ಮೈಸೂರು ಜನರಿಗೆ, ಮಂಡ್ಯದಲ್ಲಿ ಇರುವ ರೈತರಿಗೆ ತುಂಬ ತೊಂದರೆ ಆಗಿದೆ. ಅದಕ್ಕಾಗಿ ಕೊಡಗು ರಕ್ಷಣೆ ಆಗಬೇಕು. ಮತ್ತು ರಕ್ಷಣೆ ಆಗಲಿಕ್ಕೆ ನಮಗೆ ಏನು ಬೇಕು ಏನು ಬೇಡ ಅಂದರೆ ನಾವು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮತ್ತು ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಈ ನಗರೀಕರಣ ನಿಲ್ಲಬೇಕು. ಹಲವಾರು ರಿಸಾರ್ಟ್ಸು ಲೇಔಟ್ ಬಂದ್ಕೊಂಡು ಕೊಡಗು ಹಾಳಾಗ್ತಾ ಇದೆ. ಇದು ಕರ್ನಾಟಕ ಲ್ಯಾಂಡ್ ಯೂನಿಟ್ 64 ಉಲ್ಲಂಘನೆ ಆಗ್ತಾ ಉಂಟು. ನಾವು ಹೈಕೋರ್ಟಲ್ಲಿ ಇದ್ದೀವಿ. ಕೆಲವು ದಿವಸದಲ್ಲಿ ನಮಗೆ ಫೈನಲ್ ಆರ್ಡರ್ ಸಿಗ್ತದೆ. ಇನ್ನೊಂದು ನಾವು ಮುಖ್ಯವಾಗಿ ಕೇಳ್ತಾ ಇದ್ದೀವಿ, ಕೊಡಗಿನಲ್ಲಿ ಹೊರಗಡೆ ಬಂದು ಜಾಗ ಸಿಗೋಕ್ಕೆ ಬಿಡಬಾರ್ದು. ಹೊರಗಡೆ ಜನರಿಗೆ ಜಾಗ ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗಬಾರ್ದು. ಅದ್ರ ಬಗ್ಗೆ ಒಂದು ಕಾನೂನು ಬರಬೇಕು. ಮತ್ತು ಈ ಕಾನೂನು ನಮ್ಮ ಕಂಪ್ಲೀಟ್ ಮಲೆನಾಡು ಪ್ರದೇಶಕ್ಕೆ ಬರಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ಮಾರಾಟ ಮಾಡ್ತಾನೆ. ನಾವು ಮನೆ ಮನೆಗೆ ಹೋಗಿ ಜಾಗ ಮಾಡಬಾರ್ದು ಆಗೋದಿಲ್ಲ. ಅದಕ್ಕೊಂದು ಕಾನೂನು ಬರಬೇಕು. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೀನಿ. ನಾವು ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ ಹೋದರೆ ಅಲ್ಲಿ ಯಾರು ಜಾಗ ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಜಾಗ ಸೇಫ್ ಆಗಿದೆ. ಯಾರಿಗೆ ಸಹ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ, ಖರೀದಿ ಮಾಡಲಿಕ್ಕೆ ಸಾಗೋದಿಲ್ಲ. ಸೊ ಅದಕ್ಕೆ ಕಾನೂನು ಬರಬೇಕು ಅಂತ ನಾವು ಕೇಳ್ತೇವೆ.